ಅವಲಕ್ಕಿಯಿಂದ ಮಾಡಿ ಗಿರ್ಮಿಟ್ಟು ಸಾಯಂಕಾಲ 1-2 ದಿವಸವರೆಗೂ ಸ್ಟೋರ್ ಮಾಡಿ ಇಡ್ಬೋದು, ಏನು ತೊಂದರೆ ಇಲ್ಲ. ಫಸ್ಟ್ ಒಂದು ಪಾತ್ರೆ ಇಟ್ಟು ಅವಲಕ್ಕಿ, ಪೇಪರ್ ಅವಲಕ್ಕಿ ಒಣದೇ ಉರಿಬೇಕು. ಎಣ್ಣೆ ಏನು ಹಾಕೋದು ಅವಶ್ಯಕತೆ ಇಲ್ಲ ಅಂದ್ಕೊತೀನಿ. ಎಣ್ಣೆ ಬೇಡ, ಹಾಗೆ ಒಣದು ಚೆನ್ನಾಗಿ ಉರಿಬೇಕು, ರೋಸ್ಟ್ ಆಗೋ ಉರಿಬೇಕು. ಸ್ವಲ್ಪ ಫಸ್ಟ್ ಯಾವುದೇ ನಮ್ಮ ಚಾನಲಿಂದ ಯಾವುದೇ ಬಂದ್ರೂ ಸ್ವಲ್ಪ ಟ್ರೈ ಮಾಡಿ ನೋಡಿ, ಚೆನ್ನಾಗಾದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ ಚೆನ್ನಾಗಿ. ಯಾಕಂದರೆ ನಾನು ಕಡಿಮೆ ಮಸಾಲೆ ಎಲ್ಲ ಬಳಸ್ತೀನಿ, ನೀವು ಬೇಕಂದರೆ ಜಾಸ್ತಿ ಹಾಕ್ಕೋಬೋದು. ಅವಲಕ್ಕಿ ಎಲ್ಲ ಚೆನ್ನಾಗಿ ನೀಟಾಗಿ ರೋಸ್ಟ್ ಆಗೋವರೆಗೂ ಹುರಿಯಿರಿ, ಪೇಪರ್ ಅವಲಕ್ಕಿ ಎಲ್ಲ. ನಂತರ ಎಣ್ಣೆ, ಸಾಸಿವೆ, ಶೇಂಗಾ, ಉದ್ದಿನಬೇಳೆ, ಕಡಲೆಬೇಳೆ ಇದೆಲ್ಲ ಹಾಕಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಳಿ. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಶೇಂಗಾ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡ ನಂತರ ಈರುಳ್ಳಿ, ಹಸಿಮೆಣಸಿನಕಾಯಿ ಹಾಕಿ ಬಾಡಿಸಿ. ಈರುಳ್ಳಿ, ಹಸಿಮೆಣಸಿನಕಾಯಿ ಸ್ವಲ್ಪ ಮೆತ್ತಗಾದ ನಂತರ ಸ್ವಲ್ಪ ಟೊಮೊಟೊ ಹಾಕಿದ ನಂತರ ಸ್ವಲ್ಪ ಕರಿಬೇವು, ಕೊತ್ತಂಬರಿ ಸೊಪ್ಪು. ನಾನಿಲ್ಲಿ ಬ್ಲ್ಯಾಕ್ ಸಾಲ್ಟ್ ಬಳಸ್ತಾ ಇದ್ದೀನಿ, ನೀವು ಬೇಕಂದರೆ ವೈಟ್ ಸಾಲ್ಟ್ ಹಾಕೋಬೋದು, ಇಲ್ಲ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೋಬೋದು. ಈಗ ಅವ್ರಿಗೆ ಟೇಸ್ಟಿ ಅನ್ನಿಸ್ತೈತೆ ಅದು ಹಾಕ್ಕೊಳ್ರಿ. ಇದಕ್ಕೆ ಚಾಟ್ ಮಸಾಲ ಹಾಕ್ಬೋದು, ನಾನು ಹಾಕಲ್ಲ, ಯಾಕಂದರೆ ನನಗೆ ಸ್ವಲ್ಪ ಮಸಾಲ ಎಲ್ಲ ಅಷ್ಟೊಂದು ಇಷ್ಟ ಆಗಲ್ಲ. ಬೇಕಂದರೆ ಹಾಕ್ಕೋಬೋದು, ಚಾಟ್ ಮಸಾಲ ಹಾಕ್ಕೊಳ್ರಿ ಸ್ವಲ್ಪ ಇದ್ದರೆ. ಚೆನ್ನಾಗಿ ಬಾಡಿಸಿ ಬ್ಲ್ಯಾಕ್ ಸಾಲ್ಟ್ ನಾನು ಹಾಕ್ತಾ ಇರೋದು, ಬ್ಲ್ಯಾಕ್ ಸಾಲ್ಟು. ನಂತರ ಅರಿಶಿನ ಪುಡಿ ಹಾಕಿ, ಅರಿಶಿನ, ಅವಲಕ್ಕಿ ಇರುತ್ತಲ್ಲ ಅವಲಕ್ಕಿ ಹಾಕ್ಕೊಳ್ರಿ. ಅವಲಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅವಲಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಪೇಪರ್ ಅವಲಕ್ಕಿ, ನೆನೆಸಿದ್ದಲ್ಲ, ಒಣದೇ ಅವಲಕ್ಕಿ ಇದು. ಜಾಸ್ತಿ ಜನ ನೆನೆಸಿರೋ ಅವಲಕ್ಕಿ ಅಂದ್ಕೊಂಡ್ರೆ ಕನ್ಫ್ಯೂಸ್ ಆಗಬೇಡಿ, ಇದು ಒಣದೇ ಪೇಪರ್ ಅವಲಕ್ಕಿ. ಮಿಕ್ಸ್ ಮಾಡಿ ಇದಕ್ಕೆ ನಿಮಗೆ ಗಾರ್ನಿಷಿಂಗ್ಗೆ ಕೊತ್ತಂಬರಿ ಬೇಕಂದರೆ ಹಾಕ್ಕೋಬೋದು, ಚಾಟ್ ಮಸಾಲ ಬೇಕಂದರೆ ಹಾಕ್ಕೊಳ್ಳಿ. ನಾನು ಚಾಟ್ ಮಸಾಲ ಅಥವಾ ಗರಂ ಮಸಾಲ ಯಾವುದು ಬಳಸ್ತಾ ಇಲ್ಲ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟಮಾಟಣ್ಣು, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ